ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಉದುರುದುರಾದಂತಹ ಶಾವಿಗೆ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಇದನ್ನು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಬೋದು, ಹಾಗೆ ಮಧ್ಯಾಹ್ನ ಟಿಫಿನ್ಗೂ ಕೂಡ ಇದನ್ನು ಮಾಡ್ಕೊಡ್ಬೋದು. ಏನಾಗೋದಿಲ್ಲ, ಅದೇ ಥರ ಇರ್ತದೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ ನೋಡಿ. ಸ್ವಲ್ಪ ಅದಕ್ಕೆ ಉಪ್ಪು ಮತ್ತು 1 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ. ಅಂದರೆ ಕುಕ್ಕಿಂಗ್ ಆಯಿಲ್ ಅಥವಾ ತೆಂಗಿನೆಣ್ಣೆ ಹಾಕ್ಕೋಬೋದು. ಇದು ಸ್ವಲ್ಪ ಬಿಸಿಯಾಗಲಿ ನೀರು. ನಂತರ ಇದಕ್ಕೆ ನಾನು ಶಾವಿಗೆಯನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ರವಾ ಶಾವಿಗೆ ಅಂತ ಸಿಗ್ತದೆ, ಅದನ್ನು ಹಾಕ್ತಾ ಇದ್ದೇನೆ. ನಾರ್ಮಲ್ ನಿಮಗೆ ಯಾವ ಶಾವಿಗೆ ಸಿಗ್ತದೆ ಅದನ್ನು ಹಾಕ್ಕೊಳ್ಳಿ. ಇದು ತುಂಬ ಒಳ್ಳೆ ಆಗ್ತದೆ. ಗಣೇಶ್ ಅಂತ ಹೇಳಿ ಪ್ಯಾಕೆಟ್ ಸಿಗ್ತದೆ ನಿಮಗೆ, ಅದನ್ನು ನೀವು ತಂದು ಮಾಡಬಹುದು. ಆರಾಮಾಗಿ ದಿಢೀರಂತ ಮಾಡ್ಕೋಬಹುದು. ನೋಡಿ, ಸ್ವಲ್ಪ ಬಿಸಿಯಾದ ನಂತರ ಇದು ಶಾವಿಗೆಯನ್ನು ನೀವು ಕೈಯಲ್ಲಿ ಕಟ್ ಮಾಡಿ ನೋಡ್ಕೊಳ್ಳಿ. ಕಟ್ ಆಗ್ತದೆ ಆಗ ಬೆಂದಿದ್ರೆ. ನಿಮಗೆ ಗೊತ್ತಾಗ್ತದೆ ಬೆಂದಿದಾ ಇಲ್ವಾ ಅಂತ. ಆಗ ನೀರಿಂದ ಅದನ್ನು ಸ್ಟ್ರೈನ್ ಮಾಡ್ಕೊಳ್ಬೇಕು. ಅಂದರೆ ಅಲ್ಲೇ ಇಟ್ಟರೆ ತುಂಬ ಬೇಯ್ತದೆ, ಅದಕ್ಕೆ ಸ್ಟ್ರೈನ್ ಮಾಡ್ಕೊಳ್ಳಿ. ನಂತರ ಅದರ ಮೇಲ್ಗಡೆ ಸ್ವಲ್ಪ ತಣ್ಣೀರನ್ನು ಹಾಕಿ. ಆಗ ಅದು ಬಿಡಿ ಬಿಡಿಯಾಗಿ ಇರ್ತದೆ ಶಾವಿಗೆ. ತಣ್ಣೀರನ್ನು ಹಾಕಿ ಒಂದು ಪಾತ್ರೆಯಲ್ಲಿ ಹಾಕಿಟ್ಟು ಅದನ್ನು ಬದಿಗಿಟ್ಕೊಳ್ಳಿ. ನಾನು ಶಾವಿಗೆಯನ್ನೆಲ್ಲ ಫಸ್ಟಿಗೆ ನೋಡಿ ಒಂದು ಪಾತ್ರೆಯಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನಂತರ ಬಾಣಲೆಯನ್ನು ಇಟ್ಕೊಳ್ಳಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಫಸ್ಟಿಗೆ ನೀವು ಎಲ್ಲ ತರಕಾರಿಯನ್ನು ಕಟ್ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಎಣ್ಣೆ ಬಿಸಿಯಾದ ಕೂಡಲೇ ಇದಕ್ಕೆ ನಾನು ಸ್ವಲ್ಪ ಮೆಂತೆ ಕಾಳನ್ನು ಹಾಕ್ತಾ ಇದ್ದೇನೆ. ಮೆಂತೆ ಕಾಳು ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಆ ಥರ ನಮ್ಮ ದೇಹದೊಳಗೆ ಮೆಂತೆ ಕಾಳು ಹೋಗ್ತದೆ. ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ 1/4 ಸ್ಪೂನಷ್ಟು ಸಾಸಿವೆಯನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಸಾಸಿವೆ ಎಲ್ಲ ಚಟ್ಪಟ ಹೇಳಿ, ಇಲ್ಲಿ ನೋಡಿ ನಾನು ಮೊದಲೇ ಎಲ್ಲವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅಂದರೆ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಕ್ಯಾರೆಟ್, ಈರುಳ್ಳಿ, ಹಸಿ ಬಟಾಣಿ, ಉದ್ದಿನಬೇಳೆ, ಗೋಡಂಬಿ, ಹಸಿಮೆಣಸು, ಕ್ಯಾಪ್ಸಿಕಮ್ ಎಲ್ಲ ನಿಮ್ಮಲ್ಲಿ ಏನು ತರಕಾರಿ ಇದೆ ಎಲ್ಲವನ್ನ ಕಟ್ ಮಾಡಿ ಇಟ್ಕೊಳ್ಳಿ. ನಂತರ ನೋಡಿ ನಾನಿಲ್ಲಿ ಫಸ್ಟಿಗೆ ಕಡಲೆ ಬೀಜ ಹಾಕ್ತಾ ಇದ್ದೇನೆ. ಕಡಲೆ ಬೀಜ ಫಸ್ಟಿಗೆ ಹಾಕ್ಕೊಳ್ಳಿ, ಯಾಕಂದರೆ ಅದು ಫ್ರೈ ಆಗುವಾಗ ಸರಿ ಆಗ್ತದೆ. ಇಲ್ಲದ್ರೆ ಹಸಿ ಹಸಿ ಸಿಗ್ತದೆ ನಿಮ್ಮ ಬಾಯಿಗೆ. ಒಳ್ಳೆ ಕರುಮ್ ಕುರುಮ್ ಆಗ್ತದೆ. ಇಲ್ಲಿ ನನ್ನದು ಒಂದು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕೋದು ವಿಡಿಯೋ ಸ್ಕಿಪ್ ಆಗಿದೆ. ನೀವು ಅದನ್ನು ಅಡ್ಜಸ್ಟ್ ಮಾಡಿ ನೋಡ್ಕೊಳ್ಳಿ. ನೋಡಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಕಾಲು ಸ್ಪೂನ್ ಸಾಕು ಹಾಕ್ಕೊಳ್ಳಿ. ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ನೀವು ಒಳ್ಳೆ ಒಂದು ಒಗ್ಗರಣೆ ಇದಕ್ಕೆ ರೆಡಿ ಮಾಡಿದರೆ ಸಾಕು. ಈಗ ಉದ್ದಿನಬೇಳೆ ಎಲ್ಲ ಕೆಂಪು ಬಣ್ಣಕ್ಕೆ ಬರಲಿ, ಅಲ್ಲಿಯವರೆಗೆ ಇದನ್ನು ಫ್ರೈ ಮಾಡ್ಕೊಳ್ತೇನೆ ನಾನು. ನೋಡಿ, ಒಳ್ಳೆ ಫ್ರೈ ಆಗಿದೆ. ಈಗ ಇದಕ್ಕೆ ನಾನೀಗ 2 ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಬೇಕಾದಷ್ಟು ಹಸಿಮೆಣಸು ಹಾಕ್ಕೊಳ್ಳಿ, ಖಾರ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ. ಈಗ 2 ಹಸಿಮೆಣಸು, ಚಿಕ್ಕ ಚಿಕ್ಕ ಹಸಿಮೆಣಸನ್ನು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. 1 ಕಡ್ಡಿ ಕರಿಬೇವನ್ನು ಕೂಡ ಇಲ್ಲಿ ಹಾಕ್ಕೊಳ್ಳಿ. ಕರಿಬೇವಿನ ಎಲೆ ಕೂಡ ಒಳ್ಳೆ ಪರಿಮಳ ಬರ್ತದೆ. ಒಂದು ಚಿಕ್ಕ ಈರುಳ್ಳಿಯನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಫುಲ್ ಈರುಳ್ಳಿ ಬೇಡ, ಅರ್ಧದಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ನಿಮಗೆ ಏನೆಲ್ಲ ಇದಕ್ಕೆ ತರಕಾರಿ ಹಾಕಬೇಕು ಅದನ್ನು ಕೂಡ ನೀವು ಹಾಕೋಬೋದು. ನಿಮ್ಮಲ್ಲಿ ಏನಿರ್ತದೆ ಅದನ್ನು ಹಾಕಿ ಒಳ್ಳೆ ಒಗ್ಗರಣೆಯನ್ನು ಮಾಡ್ಕೊಳ್ಳಿ. ಎಲ್ಲವನ್ನು ಈಗ ಫ್ರೈ ಮಾಡ್ತಾ ಇದ್ದೇನೆ ನಾನು. ಒಳ್ಳೆ ಫ್ರೈ ಆಗಲಿ, ಸ್ವಲ್ಪ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಬರಲಿ. ನಂತರ ಇದಕ್ಕೆ ನಾನು ಹಸಿ ಬಟಾಣಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಸಿ ಬಟಾಣಿಯನ್ನು ತಂದು ನೀವು ಸ್ಟೋರ್ ಮಾಡಿ ಫ್ರೀಝರಲ್ಲಿ ಇಡ್ಬೋದು. ಬೇಕಾದಾಗ ಈ ಥರ ಯೂಸ್ ಮಾಡ್ಕೋಬೋದು. ನಂತರ ಇಲ್ಲಿ ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ಮು ಎಲ್ಲವನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ಒಮ್ಮೆ ಫ್ರೈ ಮಾಡಿ, ಒಳ್ಳೆ ಪರಿಮಳ ಬರ್ತದೆ ಫ್ರೈ ಆಗುವಾಗ. ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೀಗ ನಾನು 1/4 ಸ್ಪೂನಷ್ಟು ಅರಶಿನ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ, ಮತ್ತೆ ಬೇಕಾದರೆ ನೀವು ಅದಕ್ಕೆ ಆ್ಯಡ್ ಮಾಡ್ಬೋದು. ಉಪ್ಪೆಲ್ಲ ಹಾಕಿ ಎಲ್ಲವನ್ನು ಒಂದು ಮಿಕ್ಸ್ ಮಾಡಿ, ಚೆಂದ ಮಾಡಿ. ದಿಢೀರಂತ ನಾವು ಶಾವಿಗೆ ಬಾತ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಗೋಡಂಬಿಯನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡ್ಬೋದು. ಗೋಡಂಬಿ ಎಲ್ಲ ಹಾಕಿದರೆ ಟೇಸ್ಟ್ ಆಗ್ತದೆ ಅಂತ, ನಿಮಗೆ ತಿನ್ನುವಾಗ ಬಾಯಿಗೆ ಸಿಗುವಾಗ ಚೆನ್ನಾಗಿ ಆಗ್ತದೆ ಅಂತ ಹಾಕ್ಕೊಳ್ಳೋದು. ಅದೇ ರೀತಿ ನೀವು ನನ್ನ ವಿಡಿಯೋವನ್ನು ನೋಡ್ತಿರುವಾಗ ಕೆಳಗಡೆ ಒಂದು ಕಮೆಂಟ್ ಹಾಕುವಲ್ಲಿ ಹೈಪ್ ಅಂತ ಬರ್ತದೆ. ಅದನ್ನು ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದರೆ ತುಂಬ ಮಂದಿಗೆ ಶೇರ್ ಆಗ್ತದೆ. ಪ್ಲೀಸ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನೋಡಿ, ಒಗ್ಗರಣೆ ಎಲ್ಲ ಫ್ರೈ ಆದ ನಂತರ ನೀವು ಸೈಡಲ್ಲಿ ಇಟ್ಕೊಂಡಿದ್ರಲ್ಲ ಶಾವಿಗೆ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ. ಚಂದ ಮಾಡಿ ಒಗ್ಗರಣೆ ಮತ್ತು ಶಾವಿಗೆ ಎಲ್ಲ ಮಿಕ್ಸ್ ಆಗುವ ಥರ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಆಗ್ತದೆ. ಇದನ್ನು ನೀವು ಸಂಜೆ ಟೀಗೆ ಕೂಡ ಮಾಡಿಕೊಡ್ಬೋದು ಮಕ್ಕಳಿಗೆ. ಅದೇ ರೀತಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಆಗ್ತದೆ ದಿಢೀರಂತ. ಹಾಗೆ ಮಧ್ಯಾಹ್ನ ಟಿಫಿನ್ ಬಾಕ್ಸಿಗೆ ಕೂಡ ಮಾಡ್ಕೋಬೋದು. ಟಿಫಿನ್ ಬಾಕ್ಸಿಗೆ ಮಾಡುವಾಗ ಈರುಳ್ಳಿಯನ್ನು ಹಾಕಬೇಡಿ, ಸ್ವಲ್ಪ ಸ್ಮೆಲ್ ಬರಬಹುದು.
ಈರುಳ್ಳಿ ಹಾಕದೇ ಮಾಡಿ ಟಿಫಿನ್ ಬಾಕ್ಸಿಗೆ ಹಾಕಿ ಕೊಡಿ, ತೊಂದರೆ ಆಗೋದಿಲ್ಲ. ನೋಡಿ ಎಲ್ಲವನ್ನ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡಾಗಿದೆ. ಎಷ್ಟು ಉದುರುದುರಾಗಿ ಒಂದಕ್ಕೊಂದು ಅಂಟದ ರೀತಿಯಲ್ಲಿ ಶಾವಿಗೆ ಬಾತ್ ರೆಡಿಯಾಗಿದೆ. ನಾನಂತೂ ಮೇಲ್ಗಡೆ ಸ್ವಲ್ಪ ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಬೇಕಾದರೆ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಬೋದು. ಅದೇ ರೀತಿ ಲಿಂಬುವನ್ನು ಕೂಡ ಹಿಂಡ್ಕೊಳ್ಬೋದು ಇಷ್ಟ ಇದ್ದರೆ. ಇಲ್ಲ ಅಂತ ಹೇಳಿದರೆ ಹೀಗೆಯೇ ಮಾಡ್ಕೊಳ್ಳಿ. ನೋಡಿ ಈಗ ಆಗಿದೆ. ನಾನೀಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತೇನೆ. ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಿದೆ ತಾನೇ? ಲೈಕ್ ಕೊಡಿ, ಕಮೆಂಟ್ ಹಾಕಿ, ನಿಮ್ಮ ಫ್ರೆಂಡ್ಸ್‌ಗೂ, ರಿಲೇಟಿವ್ಸ್‌ಗೂ ಎಲ್ರಿಗೂ ಶೇರ್ ಮಾಡಿ. ನೋಡಿ ಪ್ಲೇಟಿಗೆ ನಾನು ಹಾಕ್ತಾ ಇದ್ದೇನೆ. ನೋಡಿ ಎಷ್ಟು ಉದುರುದುರಾಗಿ ಒಂದಕ್ಕೊಂದು ಅಂಟದ ರೀತಿಯಲ್ಲಿ ಶಾವಿಗೆ ರೆಡಿಯಾಗಿದೆ. ಈಗ ನಾನು ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತಾ ಇದ್ದೇನೆ. ಮೇಲ್ಗಡೆ ಬೇಕಾದರೆ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು, ಉದುರಿಸ್ಕೊಳ್ಳಿ. ನಾನಿಲ್ಲಿ ದಾಳಿಂಬೆ ಬೀಜವನ್ನು ಹಾಕಿ ಸರ್ವ್ ಮಾಡ್ತಾ ಇದ್ದೇನೆ. ಚಂದ ಕೂಡ ಕಾಣ್ತದೆ ಮತ್ತು ಹೆಲ್ತಿ ಕೂಡ ತುಂಬ ಒಳ್ಳೆಯದು ದಾಳಿಂಬೆ. ಈ ರೀತಿಯಾದರೂ ಮಕ್ಕಳು ತಿಂತಾರೆ. ನೋಡಿ ಇಷ್ಟು ದಿಢೀರಂತ ಶಾವಿಗೆ ಬಾತ್ ರೆಡಿಯಾಗಿದೆ ಅಲ್ಲ? ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ. ನಿಮಗೆ ಕೂಡ ತುಂಬ ಇಷ್ಟ ಆಗ್ತದೆ ಇದನ್ನು. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.